ಸಿ ಕ್ರಾಸಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನೇ ಫಸ್ಟ್ ರಿಸ್ಕ್ ತೊಗೊಳ್ತಾ ಇದ್ದೀನಿ. ಪಾಂಡಿಚೇರಿ ಆ ಕಡೆ ಬರುತ್ತೆ. ಪಾಂಡಿಚೇರಿ ಆ ಕಡೆ ರೈಟಿಗೆ ಬರುತ್ತಾ? ರೈಟ್ ಚೆನ್ನೈಯಿಂದ ಆ ಕಡೆ ಬರುತ್ತೆ. ಓ ಹಂಗೆ ಚೇಂಜ್ ಮಾಡ್ಬಿಟ್ರೆ ಎಲ್ಲಾನು ಚೇಂಜ್ ಮಾಡ್ಬಿಟ್ರೆ. ಯಾವ ಚೆನ್ನಾಗಿತ್ತು ಬ್ರೋ ಎಲ್ಲದಕ್ಕಿಂತ? ಹೆಲ್ಮೆಟ್ ಬಿದ್ದು ಕ್ಯಾಮ್ರಾ ಹಾಳಾಗಿದ್ದು. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ ಬಾಯ್ಸ್, ತುಂಬಾ ಲೇಟ್ ಆಗಿಬಿಟ್ಟಿದೆ, ತುಂಬಾ ಲೇಟ್ ಆಗಿಬಿಟ್ಟಿದೆ. ಈಗ ಟೈಮು 10:31. ಇನ್ನೂ ಯಾರೂ ಪ್ರಾಪರಾಗಿ ರೆಡಿನೇ ಆಗಿಲ್ಲ, ಇನ್ನೂ ಯಾರೂ ಹೊರಟೇ ಇಲ್ಲ. ಏನಕ್ಕಂದರೆ ನೆನ್ನೆ ಮಲಗಿದ್ದು ಲೇಟ್ ಆಯಿತು. ನಾನು ಪರವಾಗಿಲ್ಲ, ನಾನು ಒಂದು 2:30 ಮಲಗಿಬಿಟ್ಟೆ. ಬಟ್ ನಮ್ಮ ಬಾಯ್ಸ್ ಮಲಗಿದ್ದು ಆಲ್ಮೋಸ್ಟ್ 4:35. ತೇಜಸ್ಸು ಮತ್ತು ಹಿತೇಶ್ ಅವರೆಲ್ಲ ಮಲಗಿದ್ದು 5 ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಬೆಳಗ್ಗೆ ಏನು ಎದ್ದೇಳ್ಸೋಕೆ ಹೋಗಲಿಲ್ಲ. ನಾನು 7:45 ಎದ್ದಿದ್ರು ಇವರೆಲ್ಲ ಮಲ್ಕೊಳ್ಳಿ ಅಂತ ಸುಮ್ಮನೆ ಅದೇ. ಆಮೇಲೆ ಎದ್ದೇಳಿಸಿದೆ, ಇನ್ನೊಂದು ನಿದ್ದೆ ಆಗಿಲ್ಲ ಅಂದರೆ ಇವತ್ತು ಸ್ವಲ್ಪ ಲಾಂಗ್ ಇದೆಯಲ್ಲ ಬೈಕ್ ಓಡಿಸೋದು, ಸ್ಟ್ರೆಸ್ ಇರುತ್ತೆ ಅಂತ ಅಷ್ಟೇ. ಸೊ ಇವತ್ತಿನ ಪ್ಲೇಸು ನೆಕ್ಸ್ಟ್ ಲೆವೆಲ್ಲು. ಏನಕ್ಕಂದರೆ ಇದು ಜಾಸ್ತಿ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆಲ್ಲ ಯೂಸ್ ಮಾಡೋ ಪ್ಲೇಸು. ಪ್ರೀ ವೆಡ್ಡಿಂಗ್ ಜಾಸ್ತಿ ಹೋಗೋದ, ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆಲ್ಲ ಜಾಸ್ತಿ ಬರೋ ಪ್ಲೇಸು. ನಾನು ಹೇಳಿದ್ನಲ್ಲ, ಬೋಟಲ್ಲೆಲ್ಲ ಸ್ವಲ್ಪ ರೆಡಿ ಎಲ್ಲ ಮಾಡ್ಕೊಡ್ತಾರೆ ಪ್ರೀ ವೆಡ್ಡಿಂಗ್ಗೆ. ಆ ಬೀಚಿಗೆ ಹೋಗ್ತಾ ಇದ್ದೀವಿ. ಅದಲ್ಲದೇ ಇನ್ ಕೇಸ್ ನಮಗೆ ಟೈಮ್ ಇದ್ದರೆ ಅಲ್ಲೊಂದು ಐಲ್ಯಾಂಡ್ ಇದೆ, ಇನ್ನೊಂದು ಅಲ್ಲಿಂದ ಒಂದು 20 ಕಿಲೋಮೀಟ್ರ್. ಆ ಐಲ್ಯಾಂಡು ಸಖತ್ತಾಗಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ ಅಂತ ನನಗೂ ಗೊತ್ತಿಲ್ಲ. ಏನಕ್ಕಂದರೆ ಈಗ ಆಲ್ರೆಡಿ ತುಂಬಾ ಲೇಟಾಗಿ ಹೋಗ್ಬಿಟ್ಟಿದೆ. ನೋಡಿ, ನಿನ್ನೆ ನಮ್ಮದು ಪ್ಲ್ಯಾನ್ಸ್ ಪ್ರಕಾರ ನಿನ್ನೆ ಒಂದು 4 ಪ್ಲೇಸಿಗೆ ಹೋಗಬೇಕಿತ್ತು. ಬಟ್ ನಾವು ಹೋಗಿದ್ದೆ 2 ಪ್ಲೇಸಿಗೆ. ಸೊ ಟೈಮ್ ತುಂಬಾ ಹೋದರೆ ಒಂದು ಜಾಗಕ್ಕೆ ಅಲ್ಲೇ ಇದ್ಬಿಡ್ತಾಯಿದ್ದೀವಿ, ಬರ್ತಾಯಿಲ್ಲ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ, ಎಂಜಾಯ್ ಮಾಡ್ತಾಯಿದ್ದೀವಿ. ಇವತ್ತು ಫಸ್ಟ್ ಇವಾಗ ಬೀಚಿಗೆ ಹೋಗೋಣ. ಎಲ್ಲ ಪ್ಯಾಕ್ ಎಲ್ಲ ಮಾಡಿಬಿಟ್ಟು ಇಟ್ಬಿಟ್ಟು ಬೀಚಿಗೆ ಹೋಗಿ ಬರೋಣ. ಅದ್ರ ನೆಕ್ಸ್ಟು ಆನ್ ದ ವೇ ನಿಮಗೆ ನೆಕ್ಸ್ಟ್ ಪ್ಲಾನ್ಸ್ ಹೇಳ್ಕೊಂಡು ಹೋಗ್ತೀನಿ. ಬಾಯ್ಸ್ ಎಲ್ಲ ರೆಡಿ ಆದರು ಕೊನೆಗೂ. ಯಾರು ಲೇಟ್ ಮಾಡಿದ್ದು? ಪರವಾಗಿಲ್ಲ, ಎಲ್ಲ ಲೇಟ್ ಮಾಡಿದ್ರು. ಸ್ಯಾಂಡಿ ಲೇಟ್ ಮಾಡ್ದ, ನಮ್ಮ ಸಿದ್ಧಾರ್ಥ ಸ್ವಲ್ಪ ಲೇಟ್ ಮಾಡ್ದ. ನೀನು ಬೇಗ ಎದ್ದಿದ್ದೆ ಬಟ್ ಲೇಟ್ ಮಾಡಿದೆ. ಶೂನೇ ಹಾಕಿಲ್ವಲ್ಲ ಗುರು. ಯಪ್ಪ ನೆನ್ನೆ ಏನೋ ಫುಲ್ಲು ಮಲ್ಕೊಂಡಿದ್ದ, ಫುಲ್ ತುಂಬ ಲೇಟಾಗಿ ಹೋಯ್ತಲ್ಲ. 4 ಬಂದು ಮಲ್ಕೊಂಡವ್ರೆ. ನನ್ನ ಎದ್ದೇಳಿಸೋರು 4:30 ಬಂದು. ಹಿತೇಶ್ 4:30. ಅದಕ್ಕೆ ನಾನು ಸ್ನ್ಯಾಪ್ ನೋಡಿ ಎದ್ದೇಳಿಸಿಲ್ಲ. ಓಕೆ ಬಾಯ್ಸ್, ಇವಾಗ ಆ್ಯಕ್ಚುಲಿ ಚೆಕ್ಔಟ್ ಮಾಡ್ತಾ ಇದೀವಿ. ಬಟ್ ಲಗೇಜ್ ತೊಗೊಂಡು ಹೋಗ್ತಿಲ್ಲ, ಅವ್ರಿಗೆ ಹೇಳಿದ್ದೀವಿ ಮತ್ತೆ ಬಂದು ತೊಗೊಂಡು ಹೋಗ್ತೀವಿ ಅಂತ. ಯಾಕಂದ್ರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಒಂದು ರೂಮಲ್ಲಿ ಇಟ್ಟಿದ್ದೀವಿ. ಒಂದು ಲೆವೆಲ್ ಸರ್ವಿಸ್ ಓಕೆ ಟೈಪ್ ಇದ್ರೂ ಇಲ್ಲಿ ಬಿಸಿದೆ. ಸರ್ವಿಸ್ ಓಕೆ ಟೈಪ್ ಇದ್ರೂ ಇನ್ ಟರ್ಮ್ಸ್ ಆಫ್ ಫ್ರೀಡಮ್, ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಟ್ಟಿದ್ವಿ. ಅಲ್ವಾ ಬ್ರೋ? ಸರ್ವಿಸು ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಫ್ರೀಡಮ್, ಫುಲ್ ಫ್ರೀಡಮ್. ನಾವು ಈ ಪ್ಲೇ ಗ್ರೌಂಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಐಡ್ ಅಂಡ್ ಸೀಕು ಫಸ್ಟ್ ಅಲ್ಲ, ಅದೇನೋ ಅಂತಾರೆ ಅದಕ್ಕೆ. ಸ್ಟಾರ್ಟಿಂಗು ಸ್ಟಂಟ್ ಶೋ, ವೀಲಿ ಪಾಪ್ ಮಾಡೋದು ಅದೆಲ್ಲ ಮಾಡಿ, ಅದಾದ್ಮೇಲೆ ರಾಮ ಭೀಮ ಸೋಮ ಅಂತೆ, ಆಮೇಲೆ ತಿರ್ಗ್ಸೋದಂತ, ಡಬ್ಬ ಹೊಡಿಯೋದು, ಐಡ್ ಅಂಡ್ ಸೀಕು, ವಾಟರ್ ಬಾಟಲ್ ತಿರುಗಿಸ್ಬಿಟ್ಟು ಬಾಲಲ್ಲಿ ನೀರಿಗೆ ಎಜ್ಬಿಟ್ಟು ಹೊಡಿಯೋದು, ಸ್ಮೈಲಿ ಬಾಲ್ನ ನೀರಿಗೆ ಎಜ್ಬಿಟ್ಟು ಹೊಡಿಯೋದು. ಫುಲ್ ನನ್ನ ವೈಟ್ ಶರ್ಟ್ ಎಲ್ಲ ಕೊಳೆ ಮಾಡ್ಬಿಟ್ರು. ಆಕ್ಚುಲಿ ಯಾರಿಗೂ ಒದೆ ಬಿದ್ದಿಲ್ಲ, ನಂಗೆ ಒಬ್ಬನಿಗೆ ಒದೆ ಬಿದ್ದಿದ್ದು. ಒಂದು ಹಿತೇಶ್ ಹೊಡೆದ, ಕರೆಕ್ಟಾಗಿ ಬಾಲ್ ಫುಲ್ ನೀರಾಗಿ ಬಂದು ಇಲ್ಲಿ ಬಿತ್ತು. ನನಗೆ ಉಸಿರಾಡಕ್ಕಾಗಲಿಲ್ಲ, ಒಂದು 2 ಮೂಮೆಂಟ್ ಹೊಡೆದಿದ್ದು. ಆಮೇಲೆ ನೆಕ್ಸ್ಟ್ ತಗೊಂಡು ಇದು ಮಾಡಿದೆ. ಅದ್ರಲ್ಲೂ ಅಷ್ಟೇ ಇವರೇನೆ ಇದು ಬರುತ್ತಲ್ಲ ಒಂದು ಪಿಲ್ಲರ್, ಆ ಥರದ್ದು ಕತ್ತೆ ಇದೆ, ಲೈಟ್ ಇಲ್ಲ, ಅಲ್ಲಿ ಕಾಣಿಸಲ್ಲ. ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ವಿ ಬೇಗ. ಬಟ್ ಇದೇ ಸಿಕ್ಕಾಕೊಂಡೇ ಟೈಮ್ ವೇಸ್ಟ್ ಮಾಡಿ, ಟೈಮ್ ಕಿಲ್ ಮಾಡಿ ಮತ್ತೆ ಇವ್ರನ್ನೇ ಔಟ್ ಮಾಡೋರು. ಸಜ್ಜೆ ಮೇಲೆಲ್ಲ ಹತ್ತಿ ಮಾಟ ಮಂತ್ರ ಮಾಡ್ಕೊಂಡು ಕಣ್ ಮುಂದೆ ಬಂದು ನಂಗೆ ಅದು ಹೆಂಗ್ ಇಳ್ದ ಅಂತಾನೆ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ. ಸೀರಿಯಸ್, ಅದು ಎಲ್ಲಿ ಅದು ಹೈಟ್ ಅಷ್ಟು ಇತ್ತಲ್ಲ. ಇಟ್ಕೊಂಡೆ ಲಾಕ್ ಮಾಡ್ಕೊಂಬಿಟ್ಟೆ ಕಾಲ್ನ ಗ್ರಿಲ್ಸ್ ಮೇಲೆ. ಬೇಡ ಆಯ್ತು, ಇವಾಗ ರಿಸ್ಕ್ ಹೇಳಿ ತಳಕೋಬೇಡ. ಇವಾಗ ತಗೋಬೋದು, ಆಮೇಲೆ ತಗೊಳಕ್ಕೆ ಅಲ್ಲಲ್ಲ, ನಿನ್ಗೆ ಗೊತ್ತಾಯ್ತಾನೆ ಯಾವುದೇ ಕೇಳಿದೆ ಅಂತ. ಓಕೆ ಹೋಗೋಣ. ನಮ್ಮ ಜಯಣ್ಣ ಮಿರರ್ ತಿರುಗಿಸ್ತವ್ರೆ. ಮಿರರ್ ಲೂಸ್ ಆಗ್ಬಿಡಿ. ಕೇರಳದಲ್ಲೆಲ್ಲ ಪ್ಲೇಸಸ್ಗಳನ್ನು ನೇಮ್ ಹೇಳ್ಕೊಂಡು ಅದ್ರ ನೆಕ್ಸ್ಟು ನಾವು ಇದು ಮಾಡ್ತೀವಿ ಅಂದರೆ ಅದೆಲ್ಲ ಕಷ್ಟ. ರೂಢಿ ಆಗೋದು, ಲೈಕ್ ನಮಗೆ ಯೂಸ್ ಟು ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಇಲ್ಲಿಂದ 1 ಅವರ್ ತೋರಿಸ್ತಿದೆ ಮ್ಯಾಪಲ್ಲಿ, ಇರೋದೇ 30 ಕಿಲೋಮೀಟ್ರ್, ಬಟ್ 1 ಅವರ್ ತೋರಿಸ್ತಿದೆ. ಗೈಸ್ ನೋಡಿ, ಆನ್ ದ ವೇ ನಿನ್ನೆ ಎಲ್ಲೋ ಹೋಗ್ಬೇಕಿದ್ರೆ ನಾವು ಆ ಕಡೆ ಹೋಗಿದ್ವಿ ಸ್ವಲ್ಪ, ಅದೇನೋ ವಾಟರ್ ಹುಡುಕ್ತಾ. ಬಟ್ ಇದು ಸ್ಪಾಟ್ ಡ್ರಾಪ್ ಮಾತ್ರ ಸಕ್ಕತ್ತಾಗಿತ್ತು. ಒಂದು ಫೋಟೋ ತೆಗಿಬೋದಿತ್ತು ಇಲ್ಲಿ, ಬಟ್ ಇವಾಗ ನಮ್ಮ ಬಾಯ್ಸ್ ಯಾರು ತಿಂಡಿ ತಿಂದಿಲ್ಲ. ಆ ಕಡೆಯಿಂದ ಬರಬೇಕಿದ್ರೆ ಇಲ್ಲಿ ಒಂದು ಫೋಟೋ ಹಾಕೋಣ. ಚೆನ್ನಾಗಿದೆ ಸ್ಪಾಟು. ಇದು ನ್ಯಾಷನಲ್ ಹೈವೇ ಗಾಯ್ಸ್. ಇದು ಇವಾಗ ಅಲ್ಲಿಂದ ಎಕ್ಸಿಟ್ ತೊಗೊಂಡ್ವಿ.
ಇದು ಫುಲ್ ಕಂಪ್ಲೀಟ್ ಕೋಸ್ಟಲ್ ರೂಟು. ಇನ್ನು ನಾವು ಸ್ವಲ್ಪ ಹೊರಗಡೆ ಹೋಗಬೇಕು. ಇಲ್ಲಿಯವ್ರದ್ದು ಡ್ರೆಸ್ ಸೆನ್ಸೇ ಒಂಥರ ಡಿಫ್ರೆಂಟು ಕೇಳೋದು ಬಾಯ್ಸ್. ಮೇಬಿ ರೈಲ್ವೆ ಗೇಟಿಂದ ಟ್ರಾಫಿಕ್ ಆಗಿದೆಯಾ, ಇರ್ಬೋದು. ಬಂದ್ವಾ ಬೀಚು? ಅಲ್ಲೇ ಕಾಣಿಸಿದೆಯಲ್ಲ, ಸಿ ಸಮುದ್ರ, ಸಿ ಮಸ್ಟ್ಯಾಂಗ. ನೋಡಿದ್ವಿ. ಹಾಂ, ಡ್ರೈವಿಂಗ್ ಬೀಚು ಅಲ್ಲಿ ಬ್ರೋ. ಇಲ್ಲಿ ನೇಮ್ಸ್ ಎಲ್ಲ ಪ್ರೊನೌನ್ಸ್ ಮಾಡೋದು ಕಷ್ಟ. ಹಾಂ, ಓಡಾಡಿಸ್ಬೋದು. ಕ್ರೇಜಿ. ಹೆವಿ ತಗೋರಿದು ಡೈವಿಂಗ್ ಬೀಚು. ಎಲ್ಲ ಸ್ಪೀಡ್ ಹೊಡಿದೆ ಇಲ್ಲಿ ಡ್ರ್ಯಾಗ್. ಕ್ರೇಜಿ. ಬ್ರೋ ನೋಡ್ರಿ, ಆ ಕಡೆ ನೋಡ್ಕೊಂಡು ಬರೋಣ. ತಿಂಡಿ ರೆಸ್ಟೋರೆಂಟ್ ಇದೆಯಾ ನೋಡ್ಕೊಂಡು ಬರೋಣ ಬನ್ನಿ. ಹೆಂಗೆ ಇಲ್ಲಿ? ಓ ಈ ಜಾರ್ಸಿದೆ. ಪಕ್. ಒಳ್ಳೆ ಸ್ಪಾಟು, ರೀಲ್ಸ್ ಅದು ಇದು ಶೂಟ್ ಮಾಡೋದಕ್ಕೆ, ಸ್ಟೋರಿ ಹಾಕೋದಕ್ಕೆ ಎಲ್ಲ. ನಕ್ಕನ್ ಕ್ರೇಜಿ. ರೆಸ್ಟೋರೆಂಟ್ ಎಲ್ಲ ಅಲ್ಲೇ ಇರೋದು, ಅಲ್ಲೇ ಹೋಗ್ಬೇಕು. ಬ್ರೋ ಅಲ್ಲೇ ರೆಸ್ಟೋರೆಂಟ್ ಇತ್ತಲ್ಲ, ನಾವು ಫಸ್ಟು ತಿಂಡಿ ತಿನ್ಬಿಟ್ಟು ಆಮೇಲೆ ಹೊರಗಡೆ ಬರಬೇಕಿತ್ತು. ಬಟ್ ಇವಾಗ ಮತ್ತೆ ಎಕ್ಸಿಟ್ ಹಾಕಾಗಲ್ಲ. ಮತ್ತೆ ಬ್ರೋ ನಾನು ಏನು ಹೇಳ್ದೆ ಗೊತ್ತಾ, ಬನ್ನಿಲ್ಲಿ. ನಾವು ಅಲ್ಲ ಗೊತ್ತಾಯ್ತು, ನಾವು ಎಂಟ್ರಿ ಹಾಕಿಂತ ಮುಂಚೆ ನಾವು ತಿನ್ಬಿಟ್ಟು ಹೊರಗಡೆ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಇವಾಗ ನಾವು ಹೊರಗಡೆ ಬಂದಿದ್ದೀವಲ್ವಾ, ಗಾಡಿ ಹೊರಗಡೆ ನಿಲ್ಸ್ಬಿಟ್ಟು ಹೊರಗಡೆ ಹೋಗ್ಬೇಕು. ಹಾಂ, ಮತ್ತೆ ಹೊರಗಡೆ ಹೋಗ್ಕೋದ್ರೆ ಮತ್ತೆ ಪಾರ್ಕಿಂಗ್ ಮಾಡಬೇಕು. ಇಲ್ಲಿ ಯಾವುದೂ ಇಲ್ಲ ಬ್ರೋ, ನೋಡಿ ಯಾವುದೂ ಇಲ್ಲ. ಅಲ್ಲೇ ಇತ್ತು ಸ್ಟಾರ್ಟಿಂಗು, ನಾವು ಅದು ನೋಡ್ಕೊಬಿಟ್ಟು ಇದು ಮಾಡಬೇಕಿತ್ತು. ನೋಡೋಣ, ಅಲ್ಲೇ ಎಡ್ಜಿಂಗ್ ನಿಲ್ಸ್ಬಿಟ್ಟು ಹಂಗೆ ಹೋಗೋಣ ಬನ್ನಿ. ಅಲ್ಲ ಇಲ್ಲೇ ಕೇಳೋಣ ಒಂದ್ಸಲಿ, ಬಿಟ್ಟರೆ ಹೋಗಿಲ್ಲ, ಅಲ್ಲೇ ನಿಲ್ಸ್ಬಿಟ್ಟು ಹಂಗೆ ಹೊರಡಕೋಣ. ಹೇಳಿ. ನಾನು 1:30 ಬಂದೆ ಬ್ರೋ ಅಲ್ಲಿ ಸ್ಟಾರ್ಟಿಂಗು. ಬ್ರೋ ತಿಂಡಿ ತಿನ್ಬೇಕು ಬ್ರೋ ಫಸ್ಟು. ನಾನು ಅದನ್ನೇ ಹೇಳ್ದೆ. ಯೋಯ್ ಎಲ್ಲ ಬಂದು. ಹಾಂ ಓಕೆ ಬಾಯ್ಸ್, ಎಲ್ಲ ಬಂದು ತಿಂಡಿ ಅಲ್ಲ ಊಟ ಮಾಡಿದ್ವಿ. ಊಟ ತಿಂಡಿ ಎರಡು ಸೇರಿ. ಹಾಂ, ಸಖತ್ತಾಗಿತ್ತು ಬ್ರೋ ಊಟ. ಚೆನ್ನಾಗಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು. ಕೈಯಲ್ಲಿ ಕರ್ನಾಟಕ ಇತ್ತು. ಏನೋ ಇನ್ನೂ ತಿಂದಿಲ್ಲ, ಇವಾಗ ತಿನ್ಬೇಕು. ಹೆಂಗಿದೆ ಬ್ರೋ ಬೀಚು? ಸಕ್ಕತ್ತಾಗೈತೆ ಬ್ರೋ. ನಾನು ನೋಡಿರೋದ್ರಲ್ಲೇ ಒನ್ ಆಫ್ ದಿ ಕ್ರೇಜಿಯಸ್ಟ್ ಬೀಚ್. ನಾನು ನೋಡಿರೋದೇ 4 ಬೀಚು. ಅಲ್ಲ ಈ ಥರ ಯಾವ ಬೀಚಲ್ಲೂ ನಾನು ಬಿಟ್ಟು ನೋಡಿಲ್ಲ. ಅಂದ್ರೆ ಈ ಥರ ಬೈಕ್ ಓಡಿಸ್ಕೊಂಡು ಪೀಸಾಗಿ ಎಲ್ಲ ರೀಲ್ಸಲ್ಲಿ ನೋಡ್ತಿದ್ವಿ ಬ್ರೋ. ಅವ್ನು ಹೆಂಗ್ ಹೊಡ್ದ ಬ್ರೋ ಬಸ್ ಅವನು? ಏನು ಫುಲ್ ಶಿಸ್ತ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಅವ್ನು ಫಾರ್ಚುನರ್ ಅವ್ನು ಬಂದಲ್ಲ, ಅದ್ಯಾವ್ದೋ ಮ್ಯೂಸಿಕಲ್ ಬಿಡ್ತಾರಲ್ಲ, ಮುಂದೆ ಫ್ರಂಟ್ ಅಲ್ಲಿ ಬದಾಯ್ ಫಾರ್ಚುನರ್ ನೀರೆಲ್ಲ ಹಿಂಗ್ ಆರಿಸ್ಕೊಂಡು ಇತ್ತು. ನಿಂಗೆ ಹೋಗ್ಬೇಕು. ಸಂಡಿ ಏನು ಕೇಳೋದ ಸಂಡಿ? ಪಾಪ ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗ್ತದೆ. ಕೇರಳಕ್ಕೆ ಬಂದ್ಬಿಟ್ಟು ಏನ್ ಮಾಡಿದೆ ಅಂದ್ರೆ ಗಟ್ಲು ಕೆಡ್ಸ್ಕೊಂಡೆ ಅನ್ಬೇಕು. ಇನ್ನೊಂದು ಏನು ಗೊತ್ತಾ ಗೈಸ್, ಕೇರಳದಲ್ಲಿ ಎಲ್ಲ ಓಕೆನೆ, ಬಟ್ ಒಂದು ಸರಿಗೆ ನಮಗೆ ಗೊತ್ತೆ ಅಂದ್ರೆ ಫುಡ್ಡು. ನೀವು ಎಲ್ಲೇ ಹೋದ್ರು ನನಗೆ ಬ್ರೋ, ನನಗೂ ಚಿಕನ್ ಆಗಲ್ಲ ಬ್ರೋ, ಅದು ತಿಂತಾ ಇದೀನಿ, ನಂಗೆ ಹೀಟ್ ಆಗುತ್ತೆ ಬಾಡಿ. ನನಗೆ ಚಿಕನ್ ತಿನ್ನೋದೇ ಇಲ್ಲ. ನಾನ್ ವೆಜ್ ತಿನ್ನಕೈತಲ್ವಲ್ಲ ಇಲ್ಲಿ ಹಾಕೊಟ್ಟು. ಬ್ರೋ ವೈಟ್ ಮೀಟ್ ಬ್ರೋ ಚಿಕನ್, ಅದು ಮಟನ್ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್. ಬ್ರೋ ಒಂದೊಂದು ಪೀಸ್ ತಿನ್ಬೇಕಾದ್ರು ಚಿಕನ್ ಅಲ್ಲ ಅಂದ್ರೆ ಟೇಸ್ಟ್ ಗೊತ್ತೇ ಆಗುತ್ತೆ ನಮಗೆ. ಚಿಕನ್ ಫ್ಲೇವರ್ಸ್ ಸ್ವಲ್ಪ ಡಾಮಿನೇಟ್ ಇರುತ್ತೆ ಕಂಪೇರಿಟಿವ್ಲಿ ಮಟನ್ಗೆ.
ಗಾಯ್ಸ್ ಇದು ಪ್ಯೂರ್ ವೆಜ್ ಗಾಯ್ಸ್, ನನಗೆ ಹೇಳಕ್ಕೈತಿಲ್ಲ ಬಿಡಕ್ಕೈತಿಲ್ಲ ಇವಾಗ. ಓಕೆ ತಿನ್ನೋಣ ಅಂತ ನಿನ್ಸಿದ್ರು, ಎಲ್ಲ ಕರ್ಕೊ ಬಂದಿತ್ತು. ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇತ್ತು. ನಾವು ಸ್ವಲ್ಪ ಪಾಂಡಿಚೇರಿ ಫೀಲಲ್ಲಿ ಇದ್ವಿ ಇಲ್ಲಿ ಬಂದಾಗ, ಯಾಕಂದ್ರೆ ಅದೇ ಬಾರ್ಡರ್ ಬರುತ್ತಲ್ಲ. ಸೊ ನಾವು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಕೆಫೆಸ್ ಎಲ್ಲ ಇರ್ತವೆ, ಸ್ಯಾಂಡ್ವಿಚ್ಚು, ಫ್ರೆಂಚ್ ಅದು ಇದು ಆಪೋಸಿಟ್ ಆ ಕಡೆಗೆ. ನಾವು ಯಾವ ಸಿ ಹೇಳಿ, ಇದು ಯಾವ ಸಿ ಹೇಳಿ? ಇದು ಮಂಗಳೂರು ಸೈಡು. ಪಾಂಡಿಚೇರಿ ಆ ಕಡೆ ಬರುತ್ತೆ. ಪಾಂಡಿಚೇರಿ ಆ ಕಡೆ ರೈಟಿಗೆ ಬರುತ್ತಾ? ಚೆನ್ನೈಯಿಂದ ಆ ಕಡೆ ಬರುತ್ತೆ. ಓ ಹಂಗೆ ಚೇಂಜ್ ಮಾಡ್ಬಿಟ್ರೆ ಎಲ್ಲಾನು ಚೇಂಜ್ ಮಾಡ್ಬಿಟ್ರೆ ಇಲ್ಲಿ ಈ ಕಡೆ ರೆಂಟ್ ತಗೊಂಡಿದ್ರಲ್ಲ, ಆ ಕಡೆ ಶಿಫ್ಟ್ ಮಾಡ್ಬಿಟ್ರು. ಇಲ್ಲಾಂದ್ರೆ ಮುಂಚೆ ಈ ಕಡೆ ಇಟ್ಕೊಂಡಿದ್ರು, ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ರು. ಇದು ಡೈವಿನ್ ಬೀಚ್. ಮುಂಚೆ ಹೇಳಿ ಅದ್ರ ಹೆಸರು. ಅದೇನು ಬ್ರೋ ಅದು ಗೊತ್ತಾಗಲ್ಲ, ಅದೇನೋ ಇದೆ ಬ್ರೋ. ಅಂಗಡಿ ಮೇಲೆ ಹಾಕೋರು ನೋಡ್ರಿ, ಅಲ್ಲಿ ಮೊಬೈಲ್ ನಂಬರ್ ಕೆಳಗಡೆ ಮುಜಾಪಿಲಾಗಾಡಂ ಬೀಚ್. ಓಕೆ ವೈಸ್, ಜಾಸ್ತಿ ಒಂದಿದ್ದರೆ ಇದು ಕರ್ಕೋಗುತ್ತೆ, ತಿನ್ಬಿಡೋಣ. ಓಕೆ ವೈಸ್, ಬಂದಿದ್ವಿ ಡೈವಿನ್ ಬೀಚಿಗೆ. ಇದ್ರ ಹೆಸರು ಸ್ವಲ್ಪ ಕಷ್ಟ ಪ್ರೊನೌನ್ಸ್ ಮಾಡೋದು. ಕ್ರೇಜಿ ಅಂದರೆ ಕ್ರೇಜಿ ಬೀಚು. ಈ ಥರ ಬೀಚ್ ಒಳಗಡೆಲ್ಲ ಗಾಡಿ ಓಡಿಸಿದ್ದೀವಿ, ಬಟ್ ಇಷ್ಟೊಂದು ಫುಲ್ಲಿ ಎಲ್ಲ ಅದಕ್ಕೆ ಅಂತಲೇ ಮಾಡಿರೋ ಥರ ಇದೆ ಈ ಬೀಚ್ ಒಳ್ಳೆ. ಗಾಡಿ ಫುಲ್ ಸ್ಪೀಡ್ ಓಡಿಸಾಡ್ಕೊಂಡು ಇರೋ ಥರ. ನಾವು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಕ್ಯಾಮ್ರಾ ಆನ್ ಆಗಿರಲ್ಲ. ಮಸ್ಟ್ಯಾಂಗ್ ಅವ್ರು ಏನು ಒಳ್ಳೆ ಡ್ರ್ಯಾಗ್ ರೇಸ್ ಮಾಡೋಂಗೆ ಮಾಡ್ತಾಯಿದ್ರು, ಇದು ಆ ಕಡೆ ಅಲ್ಲಿಂದ ಇಲ್ಲಿ ಕಡೆ. ಬನ್ನಿ ಬ್ರೋ, ಇವಾಗ ರೇಸ್ ಮಾಡ್ತಾರೆ ಬಾಯ್ಸು. ನಾನು ಜಾಯ್ನ್ ಆಗೋಣ. ಕ್ರೇಜಿ ಅಂದ್ಕೊಳ್ಳಿದಲ್ಲ. ಓಹ್, ಇಲ್ಲೆಲ್ಲ ಏನೇನೋ ಇದೆ ಗುರು. ಸಾಕತ್ತು. ಆಯಿತು. ಗೋಲ್ಡನ್ ಬ್ರೋ. ಇಲ್ಲ ಇನ್ನೊಂದು ಸ್ವಲ್ಪ ಇತ್ತು. ಇನ್ನೊಂದು ಚೂರು ನೋಡಿ. ಸಾಕು ತಳ್ಳಿ ಬ್ರೋ. ನಾನು ಆನ್ ಮಾಡ್ತೀನಿ ತಡಿ ಬ್ರೋ. ಇಲ್ಲ ತಳಿ ಹೇಳ್ತೀನಿ ಇಷ್ಟೇ. ಓಕೆ ಬಾಯ್ಸ್, ಫೈನಲಿ ಒಂದು ಸಿ ಕ್ರಾಸಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಾನೇ ಫಸ್ಟ್ ರಿಸ್ಕ್ ತೊಗೊಳ್ತಾ ಇದ್ದೀನಿ. ಒಂದ್ಸಲಿ ನೋಡ್ಕೊಂಡು ಬಂದೆ ಅದನ್ನು ಹೋಗಿ. ಪೀಸ್ ಇದೆ ಅಲ್ಲಿ, ನಾನು ಮಾರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಎಲ್ಲಿ ಇಡಿಸ್ಬೇಕು ಅಂತ. ತಡಿ ಬ್ರೋ ನೋಡ್ತೀನಿ. ಇಲ್ಲೇ ಕ್ರೇಜಿ ನೆಮ್ಮದಿ ಇರೋ ಜೀವನ. ಗಾಯ್ಸ್, ಈಗ ಟೈಮು ಎಷ್ಟು ಬ್ರೋ? 4:51. ನಾವು ಇಲ್ಲಿ ಬಂದಿದ್ದು 12:15. ಮಧ್ಯಾಹ್ನ 12:15 ಎಂಟ್ರಿ ಕೊಟ್ವಿ. 4:15 ಗಂಟೆ ಇಲ್ಲೇ ಆಟಾಡ್ಕೊಂಡು ಗಾಡೀಲಿ ಫಸ್ಟ್ ಆಟಾಡಿದ್ವಿ, ಆಮೇಲೆ ನಾವು ಆಟಾಡಿದ್ವಿ. 50 ಸರಿ ಹೋಗಿ ಅಲ್ಲಿ ಯಾವ ಚೆನ್ನಾಗಿತ್ತು ಬ್ರೋ ಎಲ್ಲದಕ್ಕಿಂತ? ಹೆಲ್ಮೆಟ್ ಬಿದ್ದು ಕ್ಯಾಮ್ರಾ ಹಾಳಾಗಿದ್ದು. ನೋಡ್ರಿ, ಅಂದ್ರೆ ನೀವು ಅಪ್ಗ್ರೇಡ್ ಮಾಡ್ಬೇಕು ಅಂತ. ಕ್ಯಾಮ್ರಾ ವರ್ಕ್ ಆಗ್ತೈತೆ, ವರ್ಕಿಂಗ್ ಕಂಡೀಷನ್ ಅಲ್ಲಿ ಐತೆ, ಆದ್ರೆ ಅದೇ ಆಟೋ ಆಫ್ ಆಗ್ತೈತೆ, ಆಟೋ ಆನ್ ಆಗ್ತೈತೆ, ಆ ತರ ಆಗ್ಬಿಟ್ಟೈತೆ.
ಇವಾಗ ಏನು ಗೊತ್ತಾ ಇನ್ನೊಂದು ಸೈಕ್ ಸೀನು ಅದು ಬೀಳೋವರೆಗೂ ನಾವಿನ್ನು ಬೀಳುತ್ತೆ ಅಂತ ಯೋಚನೆ ಮಾಡ್ತಿದ್ವಿ, ಕರೆಕ್ಟಾಗಿ ಅದೇ ನಿಮಿಷಕ್ಕೆ ಬಿತ್ತೋದು. ಅದು ನಾವು ಅಲ್ಲೇ ಪಕ್ಕದಲ್ಲಿ ಇದ್ಬಿಟ್ಟಿರೆ ಟಕ್ಕಂತ ಎತ್ಕೊಂಡು ಹೋದಾಯ್ತು. ನಾವು ಅಲ್ಲಿದೀವಿ, ಒಂದು ತೀರ ಪಾರ್ ಮಾಡಿ ಇಲ್ಲೈತೆ ಗಾಡಿ. ಬಟ್ ಇವಾಗ ಇನ್ನೊಂದು ಸೈಕ್ ಸೀನ್ ಏನಂದ್ರೆ, ನಾವು ಅದೇ ಹೆಲ್ಮೆಟ್ ಹಾಕೊಂಡು ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಡ್ರೈ ಆಗಬೇಕು. ಸೊ ಇವತ್ತು ಅಲ್ಲೆಲ್ಲ ಒಣಗ್ತಾ ಇದ್ದಾವೆ, ಬಿಟ್ಟಿದೀವಿ. ಇವತ್ತು ನೈಟ್ ರೈಡು. ಬ್ರೋ ಸ್ವಲ್ಪ ಬೆಳಕು 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 ಥ್ಯಾಂಕ್ ಯು. ಶೇಡ ಬರ್ತೈತೆ. ಸೊ ಇವಾಗ ನೈಟ್ ನಾವು ರೈಡ್ ಮಾಡ್ಕೊಂಡು ಫುಲ್ ನೈಟ್ ಎಲ್ಲ ರೈಡ್ ಮಾಡ್ಕೊಂಡು ಹೋಗೋಣ ಅಂತ, ಬೆಳಗಿನ ಜಾವ ರೀಚ್ ಆದ್ರೆ ಸಾಕು. ನಿಧಾನಕ್ಕೆ ಹೋಗೋಣ ಅಂತ. ಯಾಕಂದ್ರೆ ಸ್ವಲ್ಪ ಸೈಡ್ ಬನ್ನಿ, ಇವ್ರಿಗೆ ಹೆಂಗಿದ್ರು ನೈಟು 3:30-4 ಗಂಟೆ ಎದ್ದಿರ್ತೀರಾ, ಹೆಂಗೆ ನಾರ್ಮಲ್ ಆಗಿ ಆರಾಮಾಗಿ ಹೋಗ್ತೀವಿ, ಕರೆಕ್ಟಾಗಿ ಹೋಗಿ ಮಲ್ಕೊಳ್ತೀವಿ, ಕರೆಕ್ಟ್ ಆಗುತ್ತೆ. ಓಕೆ ಅಷ್ಟೇ ಬಾಯ್ಸ್, ಇನ್ನೇನಿಲ್ಲ. ಹೆಂಗಿತ್ತು ಬ್ರೋ ಕೊನೆಗೆ ನಾವು ಸ್ವಿಮ್ಮಿಂಗ್ ಮಾಡಿದ್ದು? ಸ್ವಲ್ಪ ಸೈಡ್ ಬನ್ನಿ, ಅದು ಬೆಳಕು ಬೆಳಕು ಸ್ವಿಮ್ಮಿಂಗ್ ಮಾಡಿದ್ರೆ ಹೆಂಗಿತ್ತು? ಸಾಕಾಗಿತ್ತಪ್ಪ, ಫುಲ್ ಆರ್ಮಿ ಇದೆಲ್ಲ ಸ್ವಿಮ್ ಮಾಡ್ಬಿಟ್ರಿ. ಆರ್ಮಿ ಬೀಳ್ತಾರಲ್ಲ ಹಿಂಗೆಲ್ಲ. ಸೀರಿಯಸ್ಲಿ ಬಂದರೆ ಈ ಬೀಚ್ ಬನ್ನಿ, ಒಂಥರ ಸಖತ್ತಾಗಿದೆ. ಸೋಫಾರ್ ನೋಡಿರೋ ಒನ್ ಆಫ್ ದಿ ಬೆಸ್ಟ್ ಬೀಚ್. ಏನಕ್ಕಂದರೆ ಬೈಕೆಲ್ಲ ನೀಟಾಗಿ ಓಡಿಸ್ಬೋದು, ಆಮೇಲೆ ಜಾಸ್ತಿ ಆಳನೂ ಇಲ್ಲ, ಇಷ್ಟೇ ಆಳ ಇರುತ್ತೆ ಅಲ್ಲಿವರೆಗೂ ಹೋದ್ರೂ. ಯಪ್ಪ ಇವಾಗ ನೋಡ್ರಿ ಜನ ಯಾವ ಲೆವೆಲಿಗಿದ್ದಾರೆ. ನಾವು ಬಂದಾಗ ಯಾರೂ ಇಲ್ಲ. ನಾವು ಆಲ್ಮೋಸ್ಟ್ 1 ಗಂಟೆಗೆ ಹೇಳಿದ್ನಲ್ಲ ಅವಾಗಲೇ, 1 ಗಂಟೆಗೆ ಬಂದು 1 ಗಂಟೆಯಿಂದ ಸಂಜೆ 5:20 ಒಳ್ಳೆ ಸ್ಪೆಂಡ್ ಮಾಡಿದ್ವಿ ಟೈಮ್. ನಾವು ನಿನ್ನೇನೋ ಅಷ್ಟೇ ಅದರ ಒಂದು ಜಾಗಕ್ಕೆ ಹೋದರೆ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಇರ್ತೀವಿ. ಸೊ ಅದು ಹೆಂಗಿರುತ್ತೆ ಅಂದರೆ ಲೈಕ್ ನೀಟಾಗಿ ಪ್ರಾಪರ್ ಎಕ್ಸ್ಪ್ಲೋರ್ ಮಾಡೋ ಥರ. ಬೋಟಿಗೆ ಚಕ್ರ ಇದೆಯಾ? ಬೋಟ್ ಚಕ್ರ ಹಿಡ್ಕೊಂಡು ಹೋಗುತ್ತಾ? ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗುರು.